ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಆರಾಧನೆಯ ಸಂದರ್ಭದಲ್ಲಿ ದರ್ಶನದ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಲ್ಪಟ್ಟಿದೆ ಅನ್ನೋ ಒಂದು ವಿವರ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಮಠದ ಮುಖದ್ವಾರ. ಈ ಮಠದ ಮುಖದ್ವಾರದಿಂದ ನೀವು ದರ್ಶನಕ್ಕೆ ಬರ್ತಾ ಇದ್ದಿರಿ. ಈಗ ಸೇವೆ ಮಾಡತಕ್ಕಂಥವರು ಸೇವಾಕರ್ತರು ಮಾತ್ರ ಇದರೊಳಗೆ ಬರ್ಬೋದು. ಸರ್ವದರ್ಶನಕ್ಕೆ ಬರುವಂತಹ ಜನರಲ್ ದರ್ಶನಕ್ಕೆ ಬರುವವರು ಎಲ್ಲಿ ಬರಬೇಕು ಅನ್ನೋದನ್ನು ಗಮನಿಸಿ. ಇದು ಮಂಚಾಲಮ್ಮನವರ ಗುಡಿ. ಅಲ್ಲಿಂದ ಕೆಳಗಡೆ ವ್ಯಾಸಮಂದಿರ ಇದೆ, ನದಿಗೆ ಹೋಗೋ ದಾರಿ, ಅಲ್ಲಿ ಬರಬೇಕು. ಇದು ಮಂಚಾಲಮ್ಮನವರ ಗುಡಿ. ಅಲ್ಲಿಂದ ನೀವು ಸೀದಾ ಇಲ್ಲಿ ವ್ಯಾಸಮಂದಿರ ಇದೆ. ವ್ಯಾಸಮಂದಿರದಿಂದ ನೇರವಾಗಿ ಹೋದರೆ ನದಿಗೆ ಹೋಗ್ತಕ್ಕಂತಹ ದಾರಿ ಇದೆ. ನೀವು ಮಂಚಾಲಮ್ಮ ಗುಡಿಯಿಂದ ಸೀದಾ ಕೆಳಗೆ ಬಂದಾಗ ನೋಡಿ, ಇಲ್ಲಿ ಪಂಚಮುಖಿ ದರ್ಶನ್ ಛತ್ರ ಇದೆ. ಇದರ ಬಲಭಾಗದಲ್ಲಿ ಈ ಸ್ಥಳದಲ್ಲಿ ಅಂದರೆ ನದಿಗೆ ಹೋಗೋ ದಾರಿಯಲ್ಲಿಯೇ ಕ್ಯೂ ಹಾಲ್ ಮಾಡಿರೋದು. ಇಲ್ಲೇ ಜನರಲ್ ದರ್ಶನದ ಪ್ರವೇಶ ದ್ವಾರ. ಪ್ರತಿಯೊಬ್ಬರೂ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬಂದವರು ಇಲ್ಲೇ ಬರಬೇಕು. ನದಿಯಿಂದ ಸ್ನಾನ ಮಾಡಿಕೊಂಡು ಬಂದವರು ಕೂಡ ಸೀದಾ ಇದರೊಳಗೆ ಪ್ರವೇಶ ಮಾಡಬೇಕು. ಇಲ್ಲಿ ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು, ಪುಟ್ಟ ಮಕ್ಕಳ ತಾಯಂದಿರಿದ್ದರೆ ಅವ್ರ ಜೊತೆಗೆ ಒಬ್ಬರನ್ನು ಮಾತ್ರ ಒಳಗೆ ಹೋಗಲಿಕ್ಕೆ, ನೇರ ದರ್ಶನಕ್ಕೆ ಹೋಗಲಿಕ್ಕೆ ಟೋಕನ್ ಇಲ್ಲೇ ಕೊಡ್ತಾರೆ. ಒಬ್ಬರನ್ನು ಮಾತ್ರ ಜೊತೆಗೆ ಮಾಡ್ತಾರೆ. ಇದ್ರ ಒಳಗೆ ಕ್ಯೂ ಕಾಂಪ್ಲೆಕ್ಸ್, ಇಲ್ಲಿ ಎಲ್ಲ ಕ್ಯೂ ವ್ಯವಸ್ಥೆ ಆಗಿದೆ. ಇದು ಮ್ಯೂಸಿಯಂ ಹಿಂಭಾಗ. ಇದೇ ಜನರಲ್ ದರ್ಶನದ ಕ್ಯೂ ಹಾಲ್. ಈ ಕ್ಯೂ ಹಾಲ್ನಿಂದ ನೀವು ಮ್ಯೂಸಿಯಂ ಪಕ್ಕದ ದಾರಿಯಲ್ಲಿ ನೇರವಾಗಿ ಮಂಚಾಲಮ್ಮನ ಗುಡಿ ಎಡಭಾಗದಲ್ಲಿದೆ, ಅಲ್ಲಿಗೆ ಬರ್ತೀರಾ. ಇಲ್ಲಿಂದ ಒಳಗೆ ಬರುವಂತಹ ನೀವು ಮತ್ತೆ ಮಂಚಾಲಮ್ಮನ ಗುಡಿ, ಇದೇ ಮಂಚಾಲಮ್ಮ ಗುಡಿ, ಇಲ್ಲಿ ಬಲಭಾಗದಲ್ಲಿ ದರ್ಶನಕ್ಕೆ ಹೋಗಬೇಕು. ಅಲ್ಲಿಂದ ಬರ್ತೀರಿ ನೀವು. ಇಲ್ಲಿ ಮಂಚಾಲಮ್ಮನ ಗುಡಿಯಿಂದ ಹೀಗೆ ನೇರವಾಗಿ ಹೋಗಿ ಮಹಾದ್ವಾರದ ಪಕ್ಕದಲ್ಲಿ ಸಣ್ಣ ಗೇಟ್ ಇದೆ, ಅದರಲ್ಲಿ ಒಳಗೆ ಹೋಗ್ತೀರಾ ನೀವು. ನೋಡಿ, ಇಲ್ಲಿ ಮಂಚಾಲಮ್ಮನ ಗುಡಿ, ಇಲ್ಲಿಂದ ನೇರವಾಗಿ ಬರ್ತೀರಿ. ಇಲ್ಲಿ ಪುಟ್ಟ ಗೇಟ್ ಇದೆ ಮಹಾದ್ವಾರದ ಪಕ್ಕ, ಇಲ್ಲಿಂದ ನೀವು ಒಳಗೆ ಹೋಗ್ತೀರಾ. ನೇರವಾಗಿ ಮಂತ್ರಾಲಯ ಮಠಕ್ಕೆ ನೇರವಾಗಿ ಬಂದವರು ವಯೋವೃದ್ಧರು, ದಿವ್ಯಾಂಗರು, ಗರ್ಭಿಣಿ ಸ್ತ್ರೀಯರು, ಮಕ್ಕಳ ತಾಯಂದಿರಿಗೆ ಇಲ್ಲಿ ನೋಡಿ ಎದುರಿಗೆ ಇಲ್ಲಿ ಟೋಕನ್ ಕೊಡ್ತಾರೆ, 8ನೇ ನಂಬರ್ ಟಿಕೆಟು. ಅದು ತೊಗೊಂಡು ನೇರವಾಗಿ ಮಹಾದ್ವಾರದ ಒಳಗೆ ಬಂದುಬಿಡಿ. ಒಬ್ಬರನ್ನು ಮಾತ್ರ ಜೊತೆಗೆ ಮಾಡಬಹುದು. ಇದು ಜನರಲ್ ದರ್ಶನದ ಪ್ರವೇಶ ದ್ವಾರ. ನೀವು ಈ ಪುಟ್ಟ ಗೇಟ್ನಿಂದ ಮಠದ ಒಳಗೆ ಬರ್ತೀರಾ. ಮಠದ ಒಳಗೆ ಪ್ರಾಕಾರ ಕಾಣಿಸ್ತಾ ಇದೆ, ಹೀಗೆ ಬರ್ತೀರಾ, ಇಲ್ಲಿ ಬರ್ತೀರಾ ನೀವು. ಹೀಗೆ ಬಂದ ನೀವು ಇಲ್ಲಿ ಪ್ರಾಕಾರದಲ್ಲಿ ಇಲ್ಲಿ ಮೆಟ್ಲಿದೆ, ಬ್ರಿಡ್ಜು. ಈ ಬ್ರಿಡ್ಜನ್ನು ಹತ್ತಬೇಕು. ಬ್ರಿಡ್ಜಿನ ಮೇಲೆ ಹತ್ತಿದಂಥ ನೀವು ಪ್ರಾಕಾರದಲ್ಲಿ ಮೇಲೆಗೆ ಕೆಳಗೆ ಸೇವೆ ಮಾಡೋರಿಗೆ ಸೇವೆ ಮಾಡ್ತಿರ್ತಾರೆ. ಮೇಲಿನ ಜನರು ದರ್ಶನಕ್ಕೆ ಹೋಗೋರು ನೀವು ಹೋಗ್ತಾ ಅಲ್ಲಿ ಮೂಲೆಯಲ್ಲಿ ಕೆಳಗೆ ಇಳಿತೀರಿ. ಹೀಗೆ ಮೇಲಕ್ಕೆ ನೀವು ಬರ್ತೀರಿ. ಕೆಳಗಡೆ ಸೇವೆ ಮಾಡೋ ಭಕ್ತರಿಗೂ ದರ್ಶನಕ್ಕೆ ಹೋಗೋ ಭಕ್ತರಿಗೂ ತೊಂದರೆ ಆಗಬಾರ್ದು ಅಂತ ಬ್ರಿಡ್ಜ್ ವ್ಯವಸ್ಥೆ ಮಾಡಲಾಗಿದೆ. ನೀವು ದರ್ಶನ ಮಾಡಿ ಹೊರಬರೋ ಗೇಟು ಎರಡೂ ಇಲ್ಲಿದೆ. ಇಲ್ಲಿ ನೀವು ಮೇಲಿಂದ ಕೆಳಗೆ ಇಳಿತೀರಿ ದರ್ಶನಕ್ಕೆ ಅಂತ. ಬ್ರಿಡ್ಜಿನಿಂದ ಕೆಳಗೆ ಇಳಿದಂತಹ ನೀವು ಸೀದಾ ಕ್ಯೂ ಹಾಲ್ ಒಳಗೆ ಬರ್ತೀರಾ. ಇಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಸೀನಿಯರ್ಗಳನ್ನು ನಾವು ಒಳಗೆ ಬಿಡ್ತೀವಿ. ಬ್ರಿಡ್ಜ್ ಕೆಳಗೇ ಇಲ್ಲೇ ಒಳಗೆ ಬಂದುಬಿಡ್ಬೋದು ಅವರು. ಹೀಗೆ ಸರ್ವದರ್ಶನಕ್ಕೆ ಬಂದಂತಹ ನೀವು ಇಲ್ಲಿ ಒಳಗೆ ಬರ್ತೀರಿ. ಇಲ್ಲಿ ಒಳಗೆ ಬಂದಾಗ ಜನರಲ್ ದರ್ಶನಕ್ಕೆ ಹೋಗೋರು ರೈಟ್ ಸೈಡ್ ಕ್ಯೂನಲ್ಲಿ ಹೋಗ್ತೀರಿ. ಲೆಫ್ಟ್ ಸೈಡ್ ಕ್ಯೂನಲ್ಲಿ ಸೀನಿಯರ್ ಯಾರು ಇರ್ತಾರೆ ಅವರು ಈ ಲೆಫ್ಟ್ ಸೈಡ್ ಕ್ಯೂನಲ್ಲಿ ನಂಬರ್ 8 ಕ್ಯೂನಲ್ಲಿ ಹೀಗೆ ಹೋಗಿ ಹೀಗೆ ಬರ್ತೀರಿ. ಅಲ್ಲಿ ರಾಯರ ಪವಿತ್ರ ಸನ್ನಿಧಾನ ಇದೆ. ಇದು ಆರಾಧನೆ ದರ್ಶನಕ್ಕೆ ಶ್ರೀಗಳವರು ಜನಸಂದಣಿ ಹೆಚ್ಚಿರೋಣದರಿಂದ ಮಾಡಿರ್ತಕ್ಕಂತಹ ವ್ಯವಸ್ಥೆ. ನಮಸ್ಕಾರ.